ಅದು ಸರ್ಟನ್ ಆಫ್ ದ ಟೈಮಲ್ಲಿ ಇರ್ಬೋದೇನೋ, ಬಟ್ ಆಲ್ ದ ವೇಸ್ ಅದು ಇರಲ್ಲ ಅಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ ಇವತ್ತು ಸಲ್ಮಾನ್ ಖಾನು, ಶಾರುಖ್ ಖಾನು, ಸರ್ ಅದು ಆಮಿರ್ ಖಾನ್ ಅಂತಹ ಸ್ಟಾರ್ಗಳು ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ಸೂಪರ್ ಸ್ಟಾರ್ಗಳಾಗಿ ಈಗ ಮೆರೀತಾ ನಮ್ಮ ಇದ್ದಾರೆ ಮುಸ್ಲಿಮ್ಸ್ ಅಂತಂದ್ರೆ ಬಗ್ಗೆ ಒಂದು ಮಾತು ಹೇಳ್ತೀನಿ. ಓಕೆ ಎಲ್ಲರೂ ಕೂಡ ಸಿನಿಮಾ ಕಡೆ ಹೋಗ್ಬೇಡ, ಹಂಗೆ ಹೋಗ್ಬೇಡ ಅಂತ. ನೀವು ಯಾರಪ್ಪ ನನ್ಗೆ ಹೇಳೋಕ್ಕೆ, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ನನಗೆ ಅದನ್ನು ನಾನು ನಂಬಲ್ಲ, ನನಗಿಷ್ಟ, ನನ್ನ ಪ್ಯಾಷನ್ ಇದೆ, ನಾನು ಮಾಡಬೇಕು, ನಾನು ಮಾಡ್ತೀನಿ. ಈ ಇಲ್ಲಿಯವರು ನಮ್ಮ ಮುಸ್ಲಿಮ್ಸ್ ಎಸ್ಪೆಷಲಿ ದುನಿಯಾ ವಿಜಯ್ ಸರ್ದು ಸ್ವಲ್ಪ ನೋಡ್ತಾರೆ, ದರ್ಶನ್ ಸರ್ ಸ್ವಲ್ಪ ಸಿನಿಮಾಗಳು ಜಾಸ್ತಿ ನೋಡ್ತಾರೆ. ನನ್ನನ್ನು ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಾರ್ದು, ಏನಕ್ಕಂದ್ರೆ ನಾನು ಇದೇ ಜಾತಿಯವನಾಗಿರೋದ್ರಿಂದ ಮುಸ್ಲಿಮ್ಸ್ ಅವರು ಕನ್ನಡ ಸಿನಿಮಾಗೆ ಬರೋ ಥರ ನಾನು ಮಾಡ್ಕೊಳ್ಬೇಕು ಅಂತ ನಾನು ಒಂದಷ್ಟು ಪ್ಲಾನಿಂಗ್ಗಳು ಮಾಡಿದಾಗ ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಅವ್ರಿಗೆ ಹೋಗ್ದೆ ನಾನು, ಸಿನಿಮಾ ನೋಡಬಾರ್ದಪ್ಪ, ಸಿನಿಮಾ ಹಾಗೆ ಅಂತ. ನಾನು ಹೇಳಿದೆ, ಕನ್ನಡ ಸಿನಿಮಾಗೆ ಹಿಂಗೆ ಹೇಳ್ತಿದ್ದೀರಾ, ಅದೇ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸಿನಿಮಾ ಬಂದರೆ ನಮಾಜ್ ಮುಗಿದ ತಕ್ಷಣ ಟಪಕ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಇರ್ತೀರಾ, ಆವಾಗ ಜಾತಿ ಧರ್ಮ ಬರಲ್ವಾ? ಕನ್ನಡ ಸಿನಿಮಾಗೇ ಬರೋದು ನಿಮಗೆ. ಯಾರೂ ಸರಿ ಇಲ್ಲ ಸರ್, ಇಲ್ಲಿ ನಾವುಗಳು ಸರಿ ಆದ್ವಿ, ಅವರೆಲ್ಲರೂ ಸರಿ ನಾವು ಮಾಡ್ಕೊಳ್ಬೇಕು.